ರಣಭದ್ರ ಸ್ವಾಮಿ ರಚಿಸಿರುವಂತಹ ಆತ್ಮಾನುಶಾಸನ ಗ್ರಂಥ ಇದೆ. ಗ್ರಂಥದ ಚರ್ಚೆಯ ಕ್ರಮದಲ್ಲಿ ವಿಶೇಷವಾಗಿ ಧರ್ಮದ ಸ್ವರೂಪ ಪ್ರಾಯೋಗಿಕವಾಗಿ ಯಾವ ರೀತಿ ಇರಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ. ಪ್ರಾಕ್ಟಿಕಲ್ ಪ್ರಾಯೋಗಿಕ್ ಧರ್ಮದ ಸ್ವರೂಪ ಹೇಗಿದೆ ಇದರ ಚರ್ಚೆ ನಡೀತಾ ಇದೆ. ಆಷಾಢ ಮಾಸ ಪ್ರಾರಂಭ ಆಗಿದೆಯಲ್ಲ, ಆಷಾಢ ಮಾಸದಲ್ಲಿ ಒಳ್ಳೆ ಕೆಲಸ ಯಾವುದು ಮಾಡಬಾರ್ದು. ಅಷ್ಟನಿಕ ಯಾವಾಗ ಬರುತ್ತೆ? आषाढ़ मासದಲ್ಲಿ ಬರುತ್ತೆ ತಾನೆ. तो उन्नत से उन्नत काम आषाढ़ मास में होता है. ಅರ್ಥ ಆಗ್ತಿದೆ? तो ಜಿನ ಧರ್ಮದ ಪ್ರಕಾರ ಅಂತೂ ಅತ್ಯಂತ ಶುಭ ಇದೆ. तो ಶುಭ ಮಾಸದಲ್ಲಿ ನಮ್ಮ ಪ್ರವೇಶ ಆಗಿದೆ. ಈ ಶುಭ ಪ್ರಸಂಗದಲ್ಲಿ ಪ್ರಾಯೋಗಿಕ ಧರ್ಮದ ಸ್ವರೂಪ ಏನಿದೆ, ಸೈದ್ಧಾಂತಿಕವಾಗಿ ನಾವು ತುಂಬಾ ಗೂಢ ಆಳವಾದ ಸಿದ್ಧಾಂತಗಳ ಚರ್ಚೆಯನ್ನ ಮಾಡ್ತೀವಿ. ಆದ್ರೆ ಅದನ್ನ ಜೀವನ ಮಟ್ಟದಲ್ಲಿ ತಂದು ರೂಪಿಸ್ಲಿಕ್ಕೆ ಆಗದೆ ಹೋದ್ರೆ ಅದೆಲ್ಲ ಸೈದ್ಧಾಂತಿಕ ಚರ್ಚೆ ನಿರರ್ಥಕ ಆಗುತ್ತೆ. ಬಹಳಷ್ಟು ಜನ ಹೇಳೋದನ್ನ ಕೇಳಿರ್ತೀವಿ ನಾವು, ಇದೆಲ್ಲ ಚರ್ಚೆ ಓಕೆ, ಆದ್ರೆ ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ. ये सब प्रैक्टिकल नहीं है, छोड़ो ये सब बातें. ಯಾಕೆ कि ಜೀವನದಲ್ಲಿ ತಂದು ರೂಪಿಸ್ಲಿಕ್ಕಾಗದೆ ಹೋದ್ರೆ ಅದೆಲ್ಲ ನಿರರ್ಥಕ ಇದೆ. ಆತ್ಮಾನುಶಾಸನದ ಯಾವ ಈ ಚರ್ಚೆ ನಡೀತಾ ಇದೆ, ಇದು ಸಂಪೂರ್ಣ ಪ್ರಾಯೋಗಿಕ ಚರ್ಚೆ ಇದೆ. 29ನೇ ಶ್ಲೋಕ ಏನ್ ಹೇಳ್ತಾ ಇತ್ತು? ನಿರ್ಬಲ ಪಶು ಹತ್ಯೆಯನ್ನ ವಿರೋಧಿಸ್ತಾ ಇತ್ತು. ನಿರ್ಬಲ ಪಶು ಹತ್ಯೆ ಅಂದ್ರೆ ಏನು? ಇಲ್ಲಿ ಮಾತ್ರ ನಿರ್ಬಲ ಪಶು ಅಂತ ಹೇಳಿದ್ರೆ ಮೂಕ ಪ್ರಾಣಿ ಮಾತ್ರ ಅಲ್ಲ, ನಿರ್ಬಲ ಇಡೀ ಇವತ್ತಿನ ಸಮಾಜದ ಪರಿಸ್ಥಿತಿಯನ್ನು ನೋಡಿದ್ರೆ ಏನ್ ನಡೀತಾ ಇದೆ? ಬಲಿಷ್ಠ ಇರುವಂತಹ ವ್ಯಕ್ತಿ ನಿರ್ಬಲ ವ್ಯಕ್ತಿಯ ಮೇಲೆ ಅತ್ಯಾಚಾರ ಮಾಡ್ತಾನೆ. ಮತ್ತೆ ಎಲ್ಲರೂ ನಾವೇನ್ ಹೇಳ್ತೀವಿ? ಇದಂತೂ ಪ್ರಕೃತಿ ನಿಯಮ ಇದೆ, ಮನುಷ್ಯ ಒಪ್ಕೊಂಡ್ಬಿಟ್ಟಿದ. ಯಾವ ಬಲಿಷ್ಠ ಪ್ರಾಣಿ ಇದೆ ಅದು ನಿರ್ಬಲ ಪ್ರಾಣಿಯನ್ನ ಹತ್ಯೆ ಮಾಡುತ್ತೆ. ಇದು ಪ್ರಾಕೃತಿಕ ನಿಯಮ ಇದೆ. ಅರೆ, ಇದು ಪ್ರಾಕೃತಿಕ ನಿಯಮ ಅಲ್ಲ, ಇದು ಅರಣ್ಯ ಕಾಡಿನ ನಿಯಮ ಇದೆ. ಇದು ಮನುಷ್ಯನಿಗೆ ಅಪ್ಲೈ ಆಗೋದಿಲ್ಲ. ಆದ್ರೆ ಮನುಷ್ಯ ಏನ್ ಮಾಡ್ಬಿಟ್ಟ, ನನಗೂ ಅಪ್ಲೈ ಆಗುತ್ತೆ. ಯಾಕಂದ್ರೆ ಅವನು ಪ್ರಾಣಿಯಿಂದ ತನ್ನನ್ನು ಬೇರೆ ಮಾಡ್ಕೊಂಡಿಲ್ವಲ್ಲ. ಏನ್ ಹೇಳ್ತಾನೆ? ನಾನು ಅದನ್ನೇ ಮಾಡ್ತೀನಿ. ಈ ಹುಲಿ ಜಿಂಕೆಯನ್ನ ತಿನ್ನುತ್ತೆ ಅಂದ್ರೆ ನಾನೇ ತಿನ್ಬಾರ್ದು? ನಾನು ಬಲಿಷ್ಠ ಪ್ರಾಣಿ ಇದ್ದೀನಿ. तो प्राणी मात्र याके, मनुष्य ठीक है ना. मनुष्य कोई निर्बल निर्दय हो तो दबाओ उसको. ಮತ್ತೆ ಎಲ್ಲಿ ಇವನಕ್ಕಿಂತ ದೊಡ್ಡವರು ಕಾಣಿಸ್ತಾರೆ ಅಲ್ಲಿ ನಮಸ್ಕಾರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಇವನಕ್ಕಿಂತ ಚಿಕ್ಕವ್ರು ಕಾಣಿಸಿದ್ರೆ
ಅಲ್ಲಿ ತುಳಿಯಕ್ಕೆ ಶುರು ಮಾಡ್ತಾನೆ. ಇದು ಯಾವ ರೀತಿಯಾದ ವೃತ್ತಿ ಇದೆ? ಇದಕ್ಕೆ ಪ್ರಾಯೋಗಿಕ ವೃತ್ತಿ ಅಂತ ಕರೀತಾ ಇದ್ದಾರೆ. ಮನುಷ್ಯನ ಕರ್ತವ್ಯ ಏನು? ಯಾವ ನಿರ್ದಯ ನಿರ್ಬಲ ಪಶು ವ್ಯಕ್ತಿ ಅದನ್ನ ಸಹಾಯ ಮಾಡೋದು. ನಿರ್ಬಲ ವ್ಯಕ್ತಿ ಅಥವಾ ಪ್ರಾಣಿ ಆ ಕಡೆಗೆ ಇವನು ಸಹಾಯ ಮಾಡೋದು ಇವನ ಕರ್ತವ್ಯ ಇದೆ. ಇದು ಸಾಮಾನ್ಯ ಮಾನವೀಯತೆ ಇದೆ. ಇಲ್ಲಿಂದಾನೆ ಧರ್ಮ ಪ್ರಾರಂಭ ಆಗುತ್ತೆ. ಪಂಪ ಹೇಳ್ತಾನಲ್ಲ, ಮನುಷ್ಯ ಕುಲಂ ತಾನೊಂದೇ ವಲಂ. ಅಲ್ಲಿಂದನೇ ಪ್ರಾರಂಭ ಆಗುತ್ತೆ. ತುಂಬಾ ಬೇಸಿಕ್ ವಿಷಯ ಇದೆ ಅದು. ನಮ್ಮ ಒಂದೊಂದು ಕೆಲಸಗಳಲ್ಲಿ ನಾವು ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ಈ ಪ್ರವೃತ್ತಿ ನಮ್ಮಲ್ಲಿ ಕಾಣಿಸುತ್ತೆ. ತರಕಾರಿ ತಗೊಳ್ತಾ ಇದ್ರೆ, ರೋಡಲ್ಲಿ ತಗೋತಾ ಇದ್ರೆ ಏನ್ ಮಾಡ್ತೀವಿ ಗೊತ್ತಿದೆ ನಮ್ಗೆ. ಮತ್ ದೊಡ್ಡ ಮಾಲಲ್ಲಿ ಹೋಗ್ಬಿಟ್ರೆ ಅವಾಗ ಕುಚ್ಚನೀಯ, ಅವಾಗ ಒಂದು ಏನ್ ಹೇಳಿದ್ರು ಕೇಳ್ತೀವಿ. ಕ್ಯೂ ऐसा क्यों होता है? ಸಾಮಾನ್ಯ ಸಾಮಾನ್ಯ ವಿಷಯಗಳಿದೆ. ಒಬ್ಬ ನಮ್ಗಿಂತ ಕೆಳಗಡೆ ಕೆಲಸ ಮಾಡೋ ವ್ಯಕ್ತಿ ಇದ್ದಾನೆ, ಮತ್ತೊಬ್ಬ ನಮ್ಗಿಂತ ಮೇಲೆ ಮಾಡೋನಿದ್ದಾನೆ. ನಾವೇನ್ ಮಾಡ್ತೀವಿ? ಸಮಾನವಾಗಿ ಗೌರವನೇ ಕೊಡೋದಿಲ್ಲ. ಇದು ಪ್ರವೃತ್ತಿ ಸತತ ಇದೆ. ಇಲ್ಲಿ ಆ ನಿರ್ಬಲ ನಿರ್ದಯ ಯಾವ ಪಶು ಹತ್ಯೆ ಇದೆ, ಅದು ಎಲ್ಲಾ ರೀತಿಯಿಂದನೂ ಇತ್ತೀಚೆಗೆ ನಾನು 4-5 ಸಲ ಹೇಳಿದ್ದೇನೆ, ಈ ಪಶು ಹತ್ಯೆ ಮಾತ್ರ ವೈಯಕ್ತಿಕ ಅಲ್ಲ, ಇದು ಇಡೀ ಸಮಾಜಕ್ಕೆ ಸಂಬಂಧಪಟ್ಟಿರೋ ವಿಷಯ ಇದೆ. ಆದ್ರೆ ಈಗ ಕೆಲವೊಂದು ಜನ ಏನ್ ಹೇಳ್ತಾ ಇದ್ದೀವಿ, ಇದು ವೈಯಕ್ತಿಕ ವಿಷಯ ಇದೆ. ವೈಯಕ್ತಿಕ ವಿಷಯ ಅಲ್ಲ ಇದು. ಇಡೀ ಪ್ರಪಂಚದ ಬಹಳಷ್ಟು ದುಸ್ಥಿತಿಗೆ ಕಾರಣ ಮಾಂಸಾಹಾರ ಇದೆ. ಅದು ಪ್ರಕೃತಿಯ ವಿಕೋಪ ಇರ್ಬೋದು, ಹಲವಾರು ರೀತಿಯಾಗಿ ಆಹಾರದ ಕೊರತೆ ಇರ್ಬೋದು, ಡಿಫಾರೆಸ್ಟೇಷನ್ ಇರ್ಬೋದು. ಇದೆಲ್ಲದಕ್ಕೂ ಕಾರಣ ಮಾಂಸಾಹಾರ ಇದೆ. ಇದು ವೈಯಕ್ತಿಕ ವಿಷಯ ಅಲ್ಲ, ಇದು सामाजिक विषय है। यदि पेड़ कटते हैं ना तो इसका कारण मांसाहार है। ಭೂಮಿ ಮೇಲೆ ಉತ್ಪನ್ನ ಆಗುವಂತಹ 70% ಆಹಾರ ಪ್ರಾಣಿಗಳಿಗೆ ಹೋಗುತ್ತೆ. ಕೆಲವೊಂದು ಜನ ಅಂತಾರೆ ನೀವು ಸಸ್ಯ ತರಕಾರಿ ಅದು ಇದು ತಿಂತೀರಿ, ಅದರಲ್ಲೇ ಹಿಂಸೆ ಆಗುತ್ತೆ, ನಾವು ಅದನ್ನ ಯಾವುದು ತಿನ್ನಲ್ವಲ್ಲ, ನಮ್ಮ ಮಾಂಸಾಹಾರ ಮಾಡ್ತೀವಿ ಹೇಳ್ತಿದ್ದಾರೆ. ಆ ಮಾಂಸ ಏನು ಪ್ರಾಕೃತಿಕವಾಗಿ ಬರ್ತಾ ಇಲ್ಲ, ಅದನ್ನ ನಾವು ಕೃತ್ರಿಮವಾಗಿ ತಯಾರು ಮಾಡ್ತಾ ಇದ್ದೀವಿ. ಹಿಂದೆ ಏನ್ ಸಮಸ್ಯೆ ಇತ್ತು, ಈ ರೀತಿಯಾದ ಸಮಸ್ಯೆ ಇರಲಿಲ್ಲ. ಹಿಂದೆ ಮಷೀನ್ಗಳಿರ್ಲಿಲ್ಲ, ಟೆಕ್ನಾಲಜಿ ಇರಲಿಲ್ಲ. ಏನ್ ಮಾಡ್ತಾ ಇದ್ವಿ, ಪ್ರಾಣಿಗಳನ್ನ ಪಳಗಿಸ್ತಾ ಇದ್ವಿ. ಕರೆಕ್ಟ್. ಇವಾಗ ಮನುಷ್ಯನ ಹತ್ರ ಎಲ್ಲಾ ರೀತಿಯಾದ ತಂತ್ರಜ್ಞಾನ ಇದೆ. ಇವಾಗ ಪ್ರಾಣಿಗಳು ಯಾವುದೇ ರೀತಿಯಾಗಿ ಡೊಮೆಸ್ಟಿಕೇಶನ್ ಆಫ್ ಎನಿಮಲ್ಸ್ ಇದು ಯಾವ ರೀತಿಯಿಂದಲೂ ಜಸ್ಟಿಫೈ ಆಗೋದಿಲ್ಲ. ಯಾವುದೇ ರೀತಿಯಲ್ಲಿ ಯಾವುದೇ ಪ್ರಾಣಿಯನ್ನ ಡೊಮೆಸ್ಟಿಕೇಟ್ ಮಾಡೋ ಅಗತ್ಯ ಇಲ್ಲ ಇವಾಗ ಮನುಷ್ಯನಿಗೆ. ಮುಂಚೆ ಅಗತ್ಯ ಇತ್ತು. अब क्या आवश्यकता है? आप घोड़े पे बैठ के क्यों जा रहे हो बताओ?
भाई पहले तो मजबूरी थी, ठीक है ना. ಇವಾಗ ಯಾವ ಅವಶ್ಯಕತೆ ಇದೆ ನಿನಗೆ? ಈಗ ಕುದುರೆ ಮೇಲೆ ಕೂತು ಹೋಗ್ತಾ ಇದೀಯ? बोलो. हाथी पर बैठकर सवारी ಆಗ ನಡೀತಿತ್ತು. ಯಾಕೆ? ಬೇರೆ ವಾಹನ ಇರಲಿಲ್ಲ. तो ಖಾರವೇಲನಿಗೆ ಮೇಘ ವಾಹನ ಅಂತ ಕರೀತಾರೆ. तो ಅವಾಗ ಬೇರೆ ಯಾವುದು ಸಾಧನ ಇರಲಿಲ್ಲ. अब तुम्हारे पास है ना, अब क्यों करते हो? ಅರ್ಥ ಆಗ್ತಿದೆ? ಕೆಲವರಿಗೆ ಅರ್ಥ ಆಗೋದಿಲ್ಲ ಪ್ರಾಣಿಗಳನ್ನ ಸಾಕಬಾರದು. ಡೊಮೆಸ್ಟಿಕೇಟೆಡ್ ಮನೆ ಸಾಕಬಾರದು. ಅರ್ಥ ಆಗುತ್ತೆ ಇಲ್ಲ, ಇನ್ನು ಎಷ್ಟೋ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಬೈ 100 ವರ್ಷ 200 ವರ್ಷದ ಹಿಂದೆ ತನಕ ಬೇರೆ ಯಾವ ಮಾಧ್ಯಮ ಮನುಷ್ಯನ ಹತ್ರ ಇರಲಿಲ್ಲ. ಅದಕ್ಕೆ ಮನುಷ್ಯ ಅದನ್ನ ಡೊಮೆಸ್ಟಿಕೇಟೆಡ್ ಮಾಡ್ತಿದ್ದ. ಇವಾಗ ಏನ್ ಸಮಸ್ಯೆ ಇದೆ ನಿನಗೆ? ಮನೇಲಿ ನಾಯಿ ಕಟ್ಟೋ ಅಗತ್ಯ ಇದೆ. ಬೋಲು, ಇಷ್ಟು CCTV ಬಂದಿದೆ, ಅದಕ್ಕಿಂತ ನಾಯಿ ಏನ್ ಮಾಡೋದಿದೆ ನಿಂದು? ಕ್ಯೂ ಬಾಂಧ್ತೇವ್? ನೀನ್ ದಿನಾಪೂರ್ತಿ ಹೊರಗಡೆ ಓಡಾಡ್ಕೊಂಡ್ ಬರ್ತೀಯ, ಅದಲ್ಲೇ ಇರುತ್ತೆ. बंधन किसी भी प्राणी का ठीक नहीं. ಬಂಧನದಲ್ಲಿ ಪ್ರೀತಿ ಇಲ್ಲ, ಬಂಧನದಲ್ಲಿ ಸ್ವಾರ್ಥ ಇದೆ. ನಾವೇನ್ ಹೇಳ್ತಾ ಇದ್ದೀವಿ? एनिमल लवर. वो कैसा एनिमल लवर है? ये बांध के रखता है घर पे, जैसे कोई वस्तु हो. अरे प्राणी है, जीता जागता प्राणी, ಜೀವಂತ ಪ್ರಾಣಿ ಇದೆ ಅದು. उसको क्यों मानना? ಅರ್ಥ ಆಗ್ತಿದೆ? ಇದೆಲ್ಲ ಹತ್ಯೆಗೆ ಸಮಾನ ಇದೆ. ಏನ್ ಹೇಳ್ತಿದ್ದಾರೆ? ये सब हत्या के समान ही है. ಪ್ರಾಣಿ ಹತ್ಯೆ ಅಂತೂ ಒಂದು ಸಮಯದಲ್ಲಿ ಆಗುತ್ತೆ, ಬಂಧನದಲ್ಲಿಟ್ರೆ ಪ್ರತಿ ಸಮಯ ಹತ್ಯೆ ಇದೆ ಪ್ರಾಣಿದು. ಕ್ಯಾ ಹತ್ಯೆ ಮಾಡಿದ್ರೆ ಆಹಾರಕ್ಕೋಸ್ಕರ ಒಂದು ಸಮಯ ಹತ್ಯೆ ಆಗುತ್ತೆ, ಬಂಧನದಲ್ಲಿಟ್ರೆ ಪ್ರತಿ ಸಮಯ. तो ಈ ಒಂದು ವಿಷಯ ಅಂತೂ ತುಂಬಾ ಚೆನ್ನಾಗಿ ತಿಳಿಯೋದು. ವರ್ತಮಾನ ಸಮಯದಲ್ಲಿ ಯಾವುದೇ ಪ್ರಾಣಿಯನ್ನ ಪಳಗಿಸುವ ಯಾವ ಅಗತ್ಯವೂ ಇಲ್ಲ. ಈ पंचेंद्रिय त्रस हिंसा है. पंचकल्याणों में क्यों लाना हाथी घोड़े? ಬೈ ತೀರ್ಥಂಕರರೇ ಯಾವ ಕಲ್ಯಾಣಕಗಳು ನಡೆಯುತ್ತೆ ಅದನ್ನ ದೇವತೆಗಳು ಮಾಡ್ತಾರೆ. ಹಿಂಸಾ नहीं होती उसमें. उसमें हाथी हाथी तो ऐरावत है वो. ಅದರಲ್ಲಿ ಯಾವ ಹಿಂಸೆನೂ ನಡೆಯೋದಿಲ್ಲ. उसका रेप्लिकेशन पता भी है हमको, हाथी डोमेस्टिकेट करने में कितना हिंसा होती है. ಇಲ್ಲೇ ಇದೆ ಬಂಡೀಪುರದ ಹತ್ರ ಹಾತಿ ಪಳಗಿಸ್ತಾರಲ್ಲ, ಅವಾಗ ಹೋಗಿ ನೋಡೋದು. ಒಂದು ನಿಮಿಷ ಇರಕ್ಕಾಗೋದಿಲ್ಲ ಯಾರಿಗೂ ಅಲ್ಲಿ. एक समय नहीं रह सकते हम उसको देख के, इतना हिंसा होती है. तो क्यों ಮದುವೆಗಳಲ್ಲಿ क्यों भाई घोड़ा क्यों लाना? ಅವಶ್ಯಕತೆ ಏನಿದೆ? ಮುಂಚೆ ಯಾಕಿತ್ತು? ಬೇರೆ ಯಾವುದು ವಾಹನ ಇರಲಿಲ್ಲ ಮನುಷ್ಯನ ಹತ್ರ. ಈಗೇನು ಅವಶ್ಯಕತೆ ಇದೆ? ಅರ್ಥ ಆಗ್ತಿದೆಯಲ್ಲ? ಅದೇ ತರ ಪ್ರೋಟೀನ್ಗೋಸ್ಕರ ಹಾಲು ಬಿಟ್ಟು ಬೇರೆ ಮಾಧ್ಯಮ ಗೊತ್ತಿರಲಿಲ್ಲ ಮನುಷ್ಯನಿಗೆ ಮುಂಚೆ. ಪ್ರೋಟೀನ್ ಹೆಸರಲ್ಲಿ ಅದನ್ನೇ ತಗೋತಿದ್ದ ಅವನು. ಬಟ್ ಅವಾಗಲೂ ಹಿಂಸೆ ಏನು ಸಮಸ್ಯೆ ಇರಲಿಲ್ಲ ಅವನಿಗೆ. ಬಟ್ ಈಗ ಎಲ್ಲ ಮಾಧ್ಯಮಗಳ ನಮ್ಮ ಹತ್ರ ಇದೆ.
ಪ್ರಾಣಿಗಳ ಅವಶ್ಯಕತೆ ಇಲ್ಲ. ಕೆಲವೊಂದು ಜನರಿಗೆ ಅನ್ಸುತ್ತೆ ಈಗ ಮಾಡಿದ್ರೆ ಪ್ರಾಣಿಗಳೆಲ್ಲ ವಿಲುಪ್ತ ಆಗ್ಬಿಡುತ್ತೆ. ಪ್ರಾಣಿಗಳು ವಿಲುಪ್ತ ಯಾಕಾಗತ್ತೆ? ಇದ್ಯಾವುದು ತನ್ನಿಂದ ತಾನೇ ಹುಟ್ಟುತ್ತಾ ಇಲ್ಲ. ಪ್ರಾಣಿಗಳು ನಾವು ಉತ್ಪನ್ನ ಮಾಡ್ತಾ ಇದ್ದೀವಿ. दोनों अलग अलग है ना. जंगल में शेर का पैदा होना और लैबोरेटरी में पैदा होना दोनों अलग है ना. तो ನಾವು ಸಾಮೂಹಿಕವಾಗಿ ಕುರಿ ಕೋಳಿ ಎಲ್ಲವನ್ನು ಹುಟ್ಟಿಸ್ತಾ ಇದ್ದೀವಿ, ಹಸು ಇತ್ಯಾದಿಗಳನ್ನು. ಇದ್ಯಾವುದು ಪ್ರಾಕೃತಿಕವಾಗಿ ಜನ್ಮ ಆಗ್ತಿಲ್ಲ. ಪ್ರಾಕೃತಿಕವಾಗಿ ಕಾಡಲ್ಲಿ ಎಷ್ಟು ಪ್ರಾಣಿಗಳಿರ್ಬೇಕಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಈ ಶ್ಲೋಕದಿಂದ ಇಷ್ಟಾದ್ರೂ ತಿಳಿಯೋದು ಕ್ಯಾ ಕಮ್ ಸೆ ಕಮ್ ಅಹಿಂಸಾವಾದಿ ಜೈನ ಅಹಿಂಸಾವಾದಿಯರಿಗೆ ಪ್ರಾಣಿಗಳನ್ನ ಪಳಗಿಸುವ ಅಗತ್ಯ ಉಳಿದಿಲ್ಲ ಈಗ. ಯಾವುದೇ ರೀತಿಯಾದ ಪ್ರಾಣಿಯ ಬಂಧನ, ಯಾವುದೇ ರೀತಿಯಾಗಿ ಅದು ಮಹಾಹಿಂಸೆ ಇದೆ, ಉಪಾಪ. कोई ಅವಶ್ಯಕತೆ नहीं. ಯಾಕಂದ್ರೆ ಇವಾಗಲೂ ಸ್ಕೂಲಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಏನಿದೆ, ವೈಲ್ಡ್ ಎನಿಮಲ್ ಅಂಡ್ ಡೊಮೆಸ್ಟಿಕ್ ಎನಿಮಲ್ಸ್ ಇದನ್ನೇ ಕಲಿಸ್ತಾರೆ. डोमेस्टिक एनिमल की आवश्यकता नहीं है. अब क्या आवश्यकता है कि कत्ते ಮೇಲೆ ಚೀಲ ವರ್ಷಕರ್ ತಗೊಂಡು ಹೋಗ್ತಿದ್ದಾರೆ? क्या आवश्यकता है? ಅರ್ಥ ಆಗ್ತಿದೆಯಲ್ಲ? ಯಾವುದೇ ರೀತಿಯಾಗಿ ಪ್ರಾಣಿಗಳ ಪಳಗಿಸೋದು ಇತ್ಯಾದಿ ಸಾಕೋದು ಇದು ಅನವಶ್ಯಕ ಇದೆ. ಚಲ ಮುಂದಿನ ಶ್ಲೋಕ, ಮಹತ್ವಪೂರ್ಣವಾದ ಶ್ಲೋಕ ಬರ್ತಾ ಇದೆ. 30ನೇ ಶ್ಲೋಕ 30. पैशून्य दैन्य दंभ स्थेयानृतपातकादि परिहारात् लोकद्वय हितमर्जय धर्मार्थ यश सुखायार्थम् पैशून्य दैन्य दंभ स्थेयानृतपातकादि परिहारात् लोकद्वय हितमर्जय धर्मार्थ यश सुखायार्थम्. देखो, ಶಾವಕಾಚಾರಗಳಲ್ಲಿ ಅಷ್ಟಮೂಲಗುಣಗಳ ಚರ್ಚೆ ಬರುತ್ತೆ. ಅಷ್ಟಮೂಲಗುಣಗಳ ಚರ್ಚೆ ಹಲವಾರು ಪ್ರಕಾರವಾಗಿ ಬರುತ್ತೆ. ಕೆಲವೊಂದು ಕಡೆಗೆ ಪಂಚ ಉದುಂಬರ ಫಲಗಳು, ಮಧ್ಯಮಾಂಸ ಮಧು ತ್ಯಾಗ, ಇದಕ್ಕೆ ಅಷ್ಟಮೂಲಗುಣ ಅಂತ ಕರೀತಾರೆ. ಕೆಲವೊಂದು ಕಡೆಗೆ ಪಂಚ ಅನುವೃತ್ತಗಳು, ಮಧ್ಯಮಾಂಸ ಮಧು ತ್ಯಾಗ, ಇದಕ್ಕೆ ಅಷ್ಟಮೂಲಗುಣ ಅಂತ ಕರೀತಾರೆ. ಇಲ್ಲೊಂದು ವಿಶೇಷವಾದ ಪದ್ಯ ಬಂದಿದೆ, ತುಂಬಾ ವಿಶೇಷವಾದ ಪದ್ಯ ಇದೆ. इसमें क्या कहते हैं, 5 ಅನುವೃತ್ತ जो है ना, ಆ 5 ಅನುವೃತ್ತಗಳನ್ನ ಮತ್ತೊಂದು ವಿಶೇಷವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. क्या कहते हैं, पैशून्य. पैशून्य पैशून्य ಅಂದ್ರೆ ಚಾಡಿ ಹೇಳೋದು, ಪೀಠ ಪೀಚೆ ಬೋಲ್ನಾ. ದೈನ್ಯ, ದೈನ್ಯ ಅಂದ್ರೆ ದೀನತಾ, ದೀನತಾ, ದರಿದ್ರತ. ಆಮೇಲೆ ದಂಭ, ದಂಭ ಅಹಂಕಾರ. ಸ್ಥೇಯ, ಸ್ಥೇಯ ಅಂದ್ರೆ ಕಳ್ಳತನ, ಚೋರಿ. ಆಮೇಲೆ ಅನೃತ ಅಂದ್ರೆ ಸುಳ್ಳು, ಅಸತ್ಯ. तो
ಇದು 5 ಹೇಳಿದ್ರು. ಪಂಚ ಅನುವೃತ್ತ ಜೈಸೆ हो गए. ಇವುಗಳೇನು? ಪಾತಕ. ಇವೆಲ್ಲ ಏನಿದೆ? ಪಾಪ ಇದೆ. ಪಾತಕಾದಿ. ಪಾತಕ. ಪರಿಹಾರಾತ್. ಪರಿಹಾರಾತ್ ತ್ಯಾಗ ಮಾಡೋದ್ರಿಂದ ಏನಾಗುತ್ತೆ? ಲೋಕದ್ವಯ ಹಿತಂ. 2 ಲೋಕಗಳಲ್ಲಿ ಹಿತವಾಗುತ್ತೆ. 2 ಲೋಕ ಯಾವುದು? ಇಹಲೋಕ, ಪರಲೋಕ. 2 ಲೋಕದಲ್ಲಿ ಹಿತ ಆಗುತ್ತೆ. ಹಾಗಾಗಿ ಏನ್ ಮಾಡು? ಅರ್ಜಯ. ಹಾಗಾಗಿ ಇವುಗಳನ್ನ ಅರ್ಜನೆ ಮಾಡು, ಸಂಪಾದನೆ ಮಾಡು. ಅಂದ್ರೆ ಏನು? ಜೀವನದಲ್ಲಿ ಅಳವಡಿಸು. ಸಂಚಯ್, ಅಪ್ಲೈ ಇನ್ ಯೋರ್ ಲೈಫ್ಸ್. ಏನು ವಿಶೇಷತೆ ಇದೆ? ಈ 5 ವಿಷಯಗಳನ್ನು ಹೇಳುತ್ತಿದ್ದಾರೆ. ಮೊದಲನೇದು ಪೈಶೂನ್ಯ. ಪೈಶೂನ್ಯ ಮಾನೆ ದುಷ್ಟತೆ, ಮಾಯಾಚಾರ, ಪೀಠ ಪಿಚೆ ಬೋಲ್ನಾ, ಚುಗ್ಲಿ ಕರ್ನಾ. ನಮಗೇನನ್ಸುತ್ತೆ? ನಾವಂತೂ ಮಾಡೋದಿಲ್ಲ ಇದನ್ನ. ಆಮೇಲೆ ಇದು ತುಂಬಾ ಸಾಮಾನ್ಯ ವಿಷಯ ಅನ್ಸುತ್ತೆ. ಇದು ಸಾಮಾನ್ಯ ಇಲ್ಲ, ಇದು ತುಂಬಾ ವಿಶೇಷ ಇದೆ. ಪ್ರತಿಯೊಬ್ಬ ಶ್ರಾವಕನಲ್ಲಿ ಇರಬೇಕಾದ ಗುಣ ಇದೆ. ಏನ್ ಮಾಡ್ತಿದೀವಿ ನಾವು? ಇದೆಲ್ಲ ಪ್ರಾಕ್ಟಿಕಲ್ ಅಲ್ಲ ಅಂತಿದೀವಿ. ಇಲ್ಲಿ ಪ್ರಾಕ್ಟಿಕಲ್ ಕೊಡ್ತಾ ಇದ್ದಾರೆ ಏನ್ ಮಾಡಬಹುದು ಅಂತ. ಇದು ಸಾರ್ವಕಾಲಿಕ. ಇದು किसी भी व्यक्ति में सार्वकालिक होने लायक गुण है ये सतत. ಮೊದಲನೇದೇನು? ಪೈಶೂನ್ಯ. ಪೈಶೂನ್ಯ ಅಂದ್ರೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡೋದು. ಅದು ಒಳ್ಳೇದು ಕೆಟ್ಟದ್ದು ಅದಾಮೇಲೆ. पहले क्या बोल रहे कि पहले ये बताओ कि तुम बोलते क्यों हो. ಅರ್ಥ ಆಗ್ತಿದೆ? ಮೊದಲೇ ವಿಷಯ ಏನು? ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನೀನ್ ಯಾಕೆ ಮಾತಾಡ್ತಾ ಇದೀಯ? ಆಚಾರ್ಯ ಹೇಳ್ತಾ ಇದ್ದಾರೆ 2 ರೀತಿಯಾಗಿ ಇಲ್ಲಿ ವಿಷಯ ಇದೆ. ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡೋದು ಮತ್ತು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ನಿಂದಾ ಪ್ರಶಂಸಾ ಮಾಡೋದು. निंदा प्रशंसा तो एक बात हुई, और बोलना मात्र वो दूसरी बात हो गई. ಈಗ ಹೇಳ್ತಾ ಇದ್ದಾರೆ ಯಾವುದು ಸರಿ? ನಾವು ಒಂದು ಕಡೆಗೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡಿ 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 ನನ್ನ ಬಗ್ಗೆ ನಾನೇ ಮರ್ತೋಗ್ಬಿಡ್ತೇನೆ. अर्थ ಆಗ್ತಿದೆಯಲ್ಲ? इतना दूसरे की चर्चा करते हैं कि मैं अपने बारे में भूल गया. अच्छा, प्रशंसा ಮಾಡೋದು, निंदा ಮಾಡೋದು. दूसरे की प्रशंसा करनी चाहिए कि निंदा करनी चाहिए? बोलो, क्या करनी चाहिए? प्रशंसा. ಆಚಾರ್ಯ ಹೇಳ್ತಾ ಇದ್ದಾರೆ ನಿನಗೆ ಬೇರೆಯವ್ರ ಬಗ್ಗೆ ಮಾತಾಡೋ ಅಗತ್ಯ ಯಾಕೆ ಬರ್ತಾ ಇದೆ? ಈ ಅವಶ್ಯಕತೆ ಕ್ಯೂ ಮಹಸೂಸ್ ಹೋಗ್ತಿ है? ಜಿನ್ವಾನಿ ಹೇಳ್ತಾ ಇದೆ ನೀನು ನಿನ್ನೊಳಗಡೆ ಇದ್ರೆ ನಿನಗೆ ಇನ್ನೊಬ್ಬರ ಚರ್ಚೆಯ ಅವಶ್ಯಕತೆ ಬರೋದಿಲ್ಲ. ಅರ್ಥ ಆಗ್ತಿದೆ? ಏನ್ ಮಾಡೋದು ಹಾಗಾದ್ರೆ? ನಿಂದಾ ಪ್ರಶಂಸೆ ಅಂತೂ ಮಾಡೋ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡ್ತಿಲ್ಲ ಇಲ್ಲಿ. ಇಲ್ಲಿ ಸತತವಾಗಿ ನನ್ನ ಆಂತರಿಕ ಕಲ್ಪನೆ ಏನಿದೆ, ನನಗೇನು ಅನ್ನಿಸ್ತಾ ಇದೆ, 24 ಗಂಟೆ ಒಂದು ದಿನ ಪ್ರಯತ್ನ ಮಾಡೋದು, ಟ್ರೈ ಅಂಡ್ ಎರರ್. ಉಪವಾಸ ಮಾಡ್ತೀವಲ್ಲ, ಉಪವಾಸ ಮಾಡೋ ದಿನ ಮುಂದೆ ಶ್ಲೋಕ ಬರುತ್ತೆ. ಅದನ್ನು ಕಷಾಯ ವಿಷಯಾಹಾರೋ ತ್ಯಾಗೋ ಯತ್ರ ವಿಧೀಯತೆ.
ಕಷಾಯ ವಿಷಯ ಫಿರ್ ಆಹಾರ. ಕಷಾಯ ವಿಷಯ ಆಹಾರ, ಇದೇ 3 ತ್ಯಾಗ ಆದ್ರೆ ಉಪವಾಸ. ಚರ್ಚಾ ಕರೆಂಗೆ. ಲೇಕಿನ್ ಇದರಲ್ಲಿ ಮೊದಲನೇ 2 ವಸ್ತುಗಳು ಇದೆಯಲ್ಲ, ಏನು? ಕಷಾಯ ವಿಷಯ. ವಿಷಯ ಅಂದ್ರೇನು? ಪಂಚೇಂದ್ರಿಯ ವಿಷಯ. ಪಂಚೇಂದ್ರಿಯ ವಿಷಯ ಮಾನೆ ಪರ, ಬೇರೆಯವರು, ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ವಸ್ತು. ಆಚಾರ್ಯರು ಹೇಳ್ತಾ ಇದ್ದಾರೆ, 1 ದಿನ ಪ್ರಯತ್ನ ಮಾಡೋದು ಉಪವಾಸ ಮಾಡಿದಾಗ. ಏನು? ಇನ್ಯಾರ ಬಗ್ಗೆನೂ ವಿಚಾರ ಮಾಡೋದಿಲ್ಲ. ಪರ ವ್ಯಕ್ತಿ, ಪರ ವಸ್ತು, 2ರ ಬಗ್ಗೆನೂ ವಿಚಾರ ಮಾಡೋದಿಲ್ಲ. ಆವಾಗ ಗೊತ್ತಾಗುತ್ತೆ ಆಚಾರ್ಯರು ಏನು ಹೇಳುತ್ತಿದ್ದಾರೆ ಅಂತ. ತುಂಬಾ ಕಷ್ಟ ಆಗ್ಬಿಡುತ್ತೆ ಅವನಿಗೆ. ಆಹಾರ ಟೀಕೆ, ಉಪವಾಸ ಇನ್ನೊಂದು ದಿನ ಮಾಡ್ಬಿಡ್ತೀನಿ ನಾನು. ಇದೇನು ಹೊಸದು ಹೇಳ್ತಾ ಇದ್ದೀರಿ? तो ಸತತವಾಗಿ ಪರಚಿಂತೆ, ಪರ ವಸ್ತು, ಪರ ವ್ಯಕ್ತಿಯ ಆಸಕ್ತಿ, ಇದು ಪೈಶೂನ್ಯ ಇದೆ. ಈಗ ನಾನು ಇದನ್ನು ಓದ್ತಾ ಇದ್ದೆ, ಆರ್ಟಿಕಲ್. ಇದರಲ್ಲಿ ಏನ್ ಹೇಳ್ತಾರೆ, ಭಾರತದಲ್ಲೂ ಮಾನಸಿಕ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ. ಓಕೆ, 2ನೇ ವಿಶ್ವ ಯುದ್ಧದಲ್ಲಿ ಸೈನಿಕರಿಗೆ ಎಷ್ಟು ಟೆನ್ಷನ್ ಇತ್ತು, ಅದಕ್ಕಿಂತ ಜಾಸ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಗಿದೆ ಇವತ್ತು. ಈ ರಿಸರ್ಚ್ ಪೇಪರ್ ಅಂದ್ರೆ ಏನು? ಸತತವಾಗಿ ಇವನ ಮನಸ್ಸು ಎಲ್ಲೋ ಓಡುತ್ತಾ ಇದೆ. ಯಾಕೆ ಓಡುತ್ತಾ ಇದೆ? ಯಾಕಂದ್ರೆ ಪರ ವ್ಯಕ್ತಿ, ಪರ ವಸ್ತುವಿನಲ್ಲಿ ಆಸಕ್ತಿ ಇದೆ. ಪರ ವ್ಯಕ್ತಿ, ಪರ ವಸ್ತುವಲ್ಲಿ ಆಸಕ್ತಿ ಯಾಕಿದೆ? ಯಾಕಂದ್ರೆ ಇವನ ಮನಸ್ಸು ಭ್ರಷ್ಟ ಇದೆ. ಕಬ್ಸೆ ಭ್ರಷ್ಟೆ, ಜನ್ಮ ಸೆ ಭ್ರಷ್ಟೆ. ಇವನ ಮನಸ್ಸು ಜನ್ಮದಿಂದನೇ ಭ್ರಷ್ಟ ಇದೆ, ಅಜ್ಞಾನೀಯ. ಜನ್ಮದಿಂದ ಭ್ರಷ್ಟ ಇದೆ. ಆ ಮನಸ್ಸಿಗೆ ಏನನ್ಸುತ್ತೆ? ಜನ್ಮ ಆಗ್ತಾ ಇದ್ದಂತೆ ಮನಸ್ಸು ಹೇಳ್ತಾ ಇದೆ, ನನ್ನಲ್ಲಿ ಏನೋ ಕೊರತೆ ಇದೆ, ಹೊರಗಡೆಯಿಂದ ಏನೋ ಬರಬೇಕು. ಹುಟ್ಟಿದಾಗಿಂದಾನೆ ಮನಸ್ಸು ಸತತವಾಗಿ ಏನು ಪ್ರಯತ್ನ ಮಾಡ್ತಾ ಇರುತ್ತೆ? ತನ್ನನ್ನು ತಾನು ಪೂರ್ತಿ ಮಾಡ್ಕೊಳ್ಳಿಕ್ಕೆ. ಪೂರ್ತಿ ಹೆಂಗ್ ಮಾಡೋದೀಗ? ಹೊರಗಡೆಯಿಂದ ಏನಾದ್ರೂ ತಗೊಂಡ್ಬಂದ್ರೆ ಪೂರ್ತಿ ಆಗುತ್ತೆ. अर्थ ಆಗ್ತಿದೆ? तो मानसिक स्वास्थ्य भी इसी तरह का है. ಒಂದು ಕಡೆಗೆ ವ್ಯಕ್ತಿ, ವಸ್ತು, ವಿಷಯಗಳಿದೆ, ಇನ್ನೊಂದು ಕಡೆಗೆ ಆ ವಿಷಯಗಳನ್ನು ನೋಡೋ ವ್ಯಕ್ತಿ ಇದ್ದಾನೆ, ಜೀವ ಇದೆ. ಮನಸ್ಸಲ್ಲಿ ಯಾವುದೇ ವಸ್ತು, ವಿಷಯಗಳು ತನ್ನಿಂದ ತಾನೇ ಬಂದು ಕೂತ್ಕೊಳ್ಳೋದಿಲ್ಲ. ನಾವು ಅದಕ್ಕೆ ಕುರ್ಚಿ ಹಾಕಿ ಇನ್ವೈಟ್ ಮಾಡಿರ್ತೀವಿ, ಬಾ ಅಂತ. ಅಲ್ಲಿವರೆಗೆ ಮನಸ್ಸಲ್ಲಿ ಯಾವ ವಿಷಯನೂ ಬರೋದಿಲ್ಲ. ಹೀಗೇನೆ ಬಾತ್. ನೋಡುವ ವ್ಯಕ್ತಿಗೆ ಯಾವ ವಿಷಯಗಳಿಂದ ತನ್ನ ಪೂರ್ತಿ ಆಗುತ್ತೆ ಅನ್ನುವಂತಹ ಕಲ್ಪನೆ ಹುಟ್ಟುತ್ತೆ, ಆ ವಸ್ತು ವಿಷಯಗಳೇ ಇವನ ಮನಸ್ಸಲ್ಲಿ ಜಾಗ ತಗೊಳ್ಳತ್ತೆ. ಅರ್ಥ ಆಗ್ತಿದೆ? ಮನಸ್ಸೇನು ಹೇಳುತ್ತದೆ? ಹೊರಗಡೆಯಿಂದಲೇ ಪೂರ್ತಿ ಆಗುತ್ತೆ ಅಂತ. ಹಾಗಾಗಿ ಎಲ್ಲಿಂದ ಪೂರ್ತಿ ಆಗುತ್ತೆ ಅಂತ ಅನ್ಸತ್ತೆ ಅದಗಳನ್ನ ತಗೊಂಡ್ಬರ್ತಾನೆ. ಆದ್ರೆ ಇಲ್ಲಿ ಹೇಳುತ್ತಿದ್ದಾರೆ, ಇವೆಲ್ಲ ಪರವಸ್ತು, ಪರ ವ್ಯಕ್ತಿಯನ್ನ ನೋಡುವವನೊಬ್ಬನಿದಾನಲ್ಲ, ಏಕ ಹುವ ಜ್ಞಾನಿ. ಶಾಸ್ತ್ರದಲ್ಲಿ ಇದಕ್ಕೆ ಏನ್ ಕರೀತಾರೆ? ಈ ವಸ್ತುಗಳೆಲ್ಲ ಇದೆಯಲ್ಲ, ಇದು ವಿಷಯ ಇದೆ ಅಥವಾ ಜ್ಞೇಯ. ಮತ್ತೆ ಈ ಎಲ್ಲ ವಸ್ತು ವಿಷಯಗಳನ್ನ ನೋಡೋವನು ಒಬ್ಬಿದಾನಲ್ಲ, ಅವನ ಜ್ಞಾತ, ಜ್ಞಾನಿ. ಈಗ ಸಮಸ್ಯೆ ಏನಾಗಿದೆ?
ವಸ್ತುಗಳೆಲ್ಲ ಮೇಲ್ ಬಂದ್ಬಿಟ್ಟಿದೆ, ಜ್ಞಾತ ಎಲ್ಲಿದನ್ನು ಕಾಣಿಸ್ತಾನೆ ಇಲ್ಲ. तो वस्तुओं के पीछे भाग रहे हैं. ಆ ಓಡುವ ಫಲವೇ ಪೈಶೂನ್ಯ ಇದೆ. ಸತತವಾಗಿ ಪರ ದ್ರವ್ಯ, ಪರ ವ್ಯಕ್ತಿ, ಪರ ಸಂಬಂಧ ಅದರಲ್ಲೇ ಆಸಕ್ತಿ ಇದೆ ಅವನಿಗೆ. क्योंकि अपने पास ऐसा कुछ भी अच्छा नहीं दिखता इसको. ತನ್ನೊಳಗಡೆ ತನ್ನಲ್ಲಿ ಏನಾದ್ರೂ ಅದ್ಭುತವಾದ ಕಾಣಿಸಿದ್ರೆ ಹೊರಗಡೆ ನೋಡೋದು ನಿಲ್ಲಿಸ್ತಾನೆ. ಅರ್ಥ ಆಗ್ತಿದ್ದಿಲ್ಲ. ಅದಕ್ಕೆ ಎರಡನೇ ಗುಣ ಏನ್ ಹೇಳ್ತಾರೆ? ದೀನ. ಏನ? ಪೈಶೂನ್ಯ ದೈನ್ಯ. ದೈನ್ಯ ಅಂದ್ರೆ ದೀನತೆ, ದರಿದ್ರತೆ. कैसा दरिद्रता बोलो? ದರಿದ್ರತಾ ಯಾರಲ್ಲಿರುತ್ತೆ? दरिद्रता किसमें होती है? बोलो. किस किस में दरिद्रता? अच्छा, किस किस में दरिद्रता नहीं होती है? बोलो. दरिद्रತೆ ಯಾರಲ್ಲಿರೋದಿಲ್ಲ? अब देखो, दरिद्रता ಹೊರಗಡೆ ಇರೋದಿಲ್ಲ. सबसे पहली बात, दरिद्रता बाहर में नहीं होती है, दरिद्रता मन में होती है. ठीक है ना? तो ಯಾರ ಹತ್ರ ಎಷ್ಟು ವಸ್ತುಗಳಿದೆ ಅದರ ಮೇಲೆ ದರಿದ್ರತೆ ನಿರ್ಣಯ ಆಗೋದಿಲ್ಲ. हो सकता है कि ಒಬ್ಬನ ಹತ್ರ ತುಂಬಾ ಜಾಸ್ತಿ ಸಂಪತ್ತಿದೆ, ಆದ್ರೆ ಮಹಾದರಿದ್ರಿಯು. ಅವ್ರ ಕೆಲವರ ಹತ್ರ ಸಂಪತ್ತಿ ಇಲ್ಲ, ಆದ್ರೆ ಮಹಾಶ್ರೀಮಂತ ಇರಬಹುದು. ठीक है? तो दरिद्रता माने क्या? ದರಿದ್ರತೆ ಅಂದ್ರೆ ತನ್ನ ಸಂಪತ್ತನ್ನ, ತನ್ನ ದ್ರವ್ಯವನ್ನ ವಿಚಾರ ಕರೋ ಥೋಡ. ಕ್ಯಾ ಇಲ್ಲಿ ಏನ್ ಹೇಳ್ತಿದ್ದಾರೆ? ತನ್ನ ಆತ್ಮ ಸಂಪತ್ತಿಯನ್ನ ನೋಡುವ ಧೈರ್ಯ ಯಾರಿಗಿಲ್ಲ, ಓ ದರಿದ್ರಿಯ. ಅರ್ಥ ಆಗ್ತಿದೆ? ಈ ನಮ್ಮ ಎಲ್ಲಾ ಕಥೆಗಳು ಹೀಗೆ ಇದೆ. ಅಪ್ ಸೋಚು, ಪುರಾಣದ ಕಥೆಗಳು ಹೆಂಗಿರುತ್ತೆ? ಕಿ ಒಬ್ಬ ಬಲಿಷ್ಠ ರಾಜ ಇದ್ದಾನೆ ಮತ್ತು ಉಳಿದವರೆಲ್ಲ ಉನ್ಮೆ ಕೊಯ್ ಶಕ್ತಿ ನೈ. तो ಒಬ್ಬ ಸಾವಿರಾರು ಜನ ಕೂಡ ಯಜ್ಞ ಮಾಡ್ತಾ ಇದ್ದಾರೆ, ಮತ್ತೊಬ್ಬ ರಾಕ್ಷಸ ಬಂದ್ಬಿಟ್ಟ ಅಲ್ಲಿ. तो ಈಗೇನಾಯ್ತು? ಜನ ಎಷ್ಟಿದ್ದಾರೆ? 1000 ಜನ, ರಾಕ್ಷಸ ಒಬ್ಬನೇ. ಆದ್ರೆ ಈ 1000 ಜನ ಎಲ್ಲ ಏನ್ ಮಾಡ್ತಿದ್ದಾರೆ? ಒಬ್ಬನಿಗೆ ವೇಟ್ ಮಾಡ್ತಾ ಇದ್ದಾರೆ. ಅವನು ಬಂದು ಸರಿ ಮಾಡಬೇಕು. क्यों भाई, तुम 1000 लोग हो, तुम क्यों नहीं बिड़ जाते? नहीं. ಬ್ರಿಟಿಷರು ಎಷ್ಟು ಜನ ಇದ್ರು? बोलो, ब्रिटिश कितने थे? आजादी के समय में तो 40 करोड़ तो फिर भी जनसंख्या थी भारत की. 40 ಕೋಟಿ ಜನಸಂಖ್ಯೆ ಇತ್ತು. ಬ್ರಿಟಿಷರು ಎಷ್ಟಿದ್ರು? तो क्यों नहीं भिड़ गए जाके? ಕ್ರಾಂತಿಕಾರಿಗಳು ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ, कोई दूसरा आके कर दे. भगत सिंह तो चाहिए लेकिन अपने घर में नहीं. अर्थ ಆಗ್ತಿದೆ? दीनता दरिद्रता कहते हैं इसको. दिखेनंतरे दरिद्रता. अत्यंत दयनीय स्थिति. कुछ अपने से बड़ा दिखा तो झुक गया ही. क्या ಸ್ವಲ್ಪ ಏನಾದ್ರೂ ದೊಡ್ಡದು ಕಾಣಿಸ್ತು ತಲೆ ಬಾಗ್ಬಿಡ್ತಾನೆ. ಇದಕ್ಕೆ ದರಿದ್ರತಾ ಅಂತ ಕರೀತಾರೆ. ಎಷ್ಟು ಪ್ರಕಾರದ ಉದಾಹರಣೆಗಳು ನಮ್ಮ ಜೀವನದಲ್ಲಿ ಕಾಣಿಸುತ್ತೆ ಈ ತರದ್ದು. ಆದ್ರೆ ಮೂಲ ವಿಷಯ ಇದೆ, ಈ ದರಿದ್ರತೆ ಮಾನಸಿಕವಾಗಿರುತ್ತೆ.
ಅಂತರಂಗದಲ್ಲಿ ಇಲ್ಲ. ಶ್ರೀಮಂತ ಬಡವನಲ್ಲಿ ಸಮಾನವಾದ ದರಿದ್ರತೆ ಇರುತ್ತೆ. ವ್ಯತ್ಯಾಸ ಏನಿದೆ? ಕೆಲವರು ಹೇಳ್ತಾರಲ್ಲ, ರಾಜನಿಗೆ ದೀಕ್ಷೆ ತಗೊಳ್ಳೋದು ಸ್ವಲ್ಪ ಸುಲಭ ಆಗುತ್ತೆ. ಮನೆಗೆ ರಾಜನಿಗೆ ಯಾಕೆ ಸುಲಭ ಆಗುತ್ತೆ? ಕಿ ರಾಜ ಮೊದಲು ಅನ್ಕೋತಾ ಇದ್ದ ಕಿ ಎಲ್ಲ ಸಂಪತ್ತಿ ಇದ್ರೆ ನನಗೆ ಸುಖ ಸಿಗುತ್ತೆ ಅಂತ. ರಾಜ್ಯ ಇತನಾ ವಿಸ್ತಾರ ಕರ್ಲಿಯ, ಅದು ಎಲ್ಲ ಮಾಡಿದ ಮೇಲೂ ಏನನ್ನಿಸ್ತಾ ಇದೆ? ನೆಲ ಖಾಲಿ ಖಾಲಿಯ. ಈಗ ಯಾವ ಒಂದು ಆಸೆ ಇತ್ತು, ಒಂದು ಹೋಪ್ ಇತ್ತು, ಅದು ಕೂಡ ಇಲ್ಲ ರಾಜನಿಗೆ. ಆದ್ರೆ ಬಡವನಿಗೆ ಇನ್ನೂ ಹೋಪ್ ಇದೆ. इसका अर्थ ये बिल्कुल नहीं. ಇದರ ಅರ್ಥ ಕೆಲವೊಂದು ಜನ ಏನು ಮೂರ್ಖತೆ ಮಾಡ್ತಿದ್ದಾರೆ ಕಿ ಎಲ್ಲ ಸಿಕ್ಕ ನಂತರ ದೀಕ್ಷೆ ತಗೊಂಡ್ರೆ ಸರಿ, ಎಲ್ಲ ಭೋಗಿಸಿದ ನಂತರ ದೀಕ್ಷೆ ತಗೊಂಡ್ರೆ ಸರಿ. ಮೂರ್ಖತೆ ಇದೆ. ಏನ್ ಹೇಳ್ತಾರೆ ಕೆಲವೊಂದು ಜನ, ಬುದ್ಧ ಮಹಾವೀರ ಆಗ್ಲಿಕ್ಕೆ ಸಾಧ್ಯ ಆಯ್ತು ಯಾಕಂದ್ರೆ ಇಬ್ರು ತುಂಬಾ ದೊಡ್ಡ ರಾಜರಿದ್ರು, ಎಲ್ಲ ಭೋಗಿಸಿದ್ಮೇಲೆ ಆಮೇಲೆ दीक्षा तಗೊಂಡ್ರು. इसलिए देखो अब श्वेतांबर में तो भगवान महावीर की शादी भी हो गई, बच्चे भी हो गए. ಒಂದಲ್ಲ ಒಂದು ರೀತಿಯಾಗಿ ಕೊನೆಗೆ ನಾವು ಎಲ್ಲಿಗೆ ಬರ್ತೀವಿ? ಭೋಗ ಕರ್ನ ಠೀಕ್, ಕೊನೆಗೆ ಅಲ್ಲಿ ಬಂದ್ಬಿಡ್ತೀವಿ. ऐसा नहीं. ಆದ್ರೆ ವ್ಯತ್ಯಾಸ ಏನಿದೆ? ಬಡವನಿಗೆ ಇನ್ನೂ ಜೀವನದಲ್ಲಿ ಹೋಪ್ ಇದೆ, ಈ ಎಲ್ಲ ಸಿಕ್ಬಿಟ್ರೆ ನಂಗೆ ಸಂತೋಷ ಆಗ್ಬಿಡುತ್ತೆ ಅಂತ. ಆದ್ರೆ ಈ ಶ್ರೀಮಂತನಿಗೆ ಆ ಹೋಪು ಇಲ್ಲ. ಆದ್ರೆ ಮನಸ್ಸಲ್ಲಿರುವ ದರಿದ್ರತೆ ಇಬ್ಬರಲ್ಲೂ ಸಮಾನವಾಗಿರುತ್ತೆ. ಎಲ್ಲ ಇದ್ರೂ ಇವನಿಗೇನೋ ಜೀವನದಲ್ಲಿ ಖಾಲಿ ಖಾಲಿ, ಏನು ಇಲ್ಲದೇನೋ ಅವನು ಖಾಲಿ ಖಾಲಿ. ಆದ್ರೆ ಏನು ಇಲ್ಲದೇ ಇರೋನು ಏನು ಹೇಳ್ತಾ ಇದ್ದಾನೆ? ನನ್ನ ಜೀವನದಲ್ಲಿ ರಿಕ್ತತೆ ಇದೆ, ಖಾಲಿ ಜೀವನ ಇದೆ, ಯಾಕಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನನ್ನ ಜೀವನದಲ್ಲಿ ನೀರಸ ಇದೆ, ಯಾಕಂದ್ರೆ ದೊಡ್ಡ ಮನೆ ಇಲ್ಲ. ಯಾರ ಹತ್ರ ಎಲ್ಲ ಇದೆ, ಅವನ ಹತ್ರ ಕಾರಣ ಇಲ್ಲ. ಯಾಕೆ ಜೀವನದಲ್ಲಿ ಖಾಲಿ ಖಾಲಿ? 20 ವರ್ಷದಿಂದ ಪ್ರಯತ್ನ ಮಾಡ್ತಿದ್ದ ಇಡೀ ದೇಶಕ್ಕೆ ಫಸ್ಟ್ ಬರಬೇಕು ಅಂತ. ಎಕ್ಸಾಮ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟ. ರಿಸಲ್ಟ್ ಇವನು ಹೆಂಗ ಅನ್ಕೊಂಡಿದ್ದ ಹಂಗೆ ಬಂದ್ಬಿಡ್ತು. ಆದ್ರೆ ಸಂತೋಷನೇ ಆಗ್ತಾ ಇಲ್ಲ. ಕುಚ್ ಮಿಸ್ಸಿಂಗ್ ಅನ್ಸತ್ತೆ ತಾನೆ ಯಾವಾಗ್ಲೂ. ಸತತ್ ಸದಾ ಕಾಲ ಎಲ್ಲ ಸಿಕ್ಕರು ಎಲ್ಲ ಮಾಡಿದ್ರು ಮತ್ ಪುನಃ ಏನ್ ಅನ್ನಿಸ್ತಿದೆ? ಏನು ಮಿಸ್ಸಿಂಗ್ ಇದೆ. ಹೋತಾ ಈಗ ನೀ ಹೋತಾ? ಎಲ್ಲರಿಗೂ ಅನ್ಸತ್ತೆ ತಾನೆ. ಬಾಲಕರಿದ್ದಾಗ ದೊಡ್ಡವರಾಗ್ಬೇಕು ಅನ್ಸ್ತಿತ್ತು, ದೊಡ್ಡವರಾದ್ಮೇಲೆ ಮದುವೆ ಆಗ್ಬೇಕನ್ನಿಸ್ತು, ಆಮೇಲೆ ಮಕ್ಕಳು, ಆಮೇಲೆ ಮಕ್ಕಳ ಮದುವೆ. ಬೋಲ್ತೆ ಅಬ್ ತೋ ಠೇರ್ ಜಾओ. ಏನ್ ಹೇಳ್ತಿದ್ದಾರೆ? ಕಿ ಸತತವಾಗಿ ಒಂದು ಪ್ರಕಾರದ ದರಿದ್ರತೆ ಇಬ್ಬರಲ್ಲೂ ಇದೆ ಸಮಾನವಾಗಿ. ಆದ್ರೆ ಒಬ್ಬ ಅದಕ್ಕೆ ಹೊರಗಡೆ ಕಾರಣ ಹುಡುಕ್ತಾ ಇದ್ದಾನೆ. ಅದಕ್ಕೆ ಕೆಲವೊಂದು ಜನ ಏನು ಅನ್ಬಿಟ್ರು, ಬಡವರಿಗೆಲ್ಲ ಯಾವ ಧರ್ಮ ಅಧ್ಯಾತ್ಮ ಇದೆಲ್ಲ ಶ್ರೀಮಂತರಿಗೆ ಮಾತ್ರ. ಕ್ಯೂ? ಯಾಕಂದ್ರೆ ಇದೇ ಅಜ್ಞಾನ ಇದೆಯಲ್ಲ ನಮಗೆ, ಕಿ ನಮ್ಮ ದುಃಖ ಹೊರಗಡೆ ಎಲ್ಲೋ ಇದೆ. ಸತತವಾಗಿ ಇಬ್ಬರಿಗೂ ಮಾನಸಿಕ ದರಿದ್ರತೆ ಇದೆ. ದೂರ ಆಗೋದು ಹೆಂಗೆ?
ಯಾವುದು ಖಾಲಿ ಖಾಲಿ ಅನ್ನಿಸ್ತಾ ಇದೆಯಲ್ಲ ಅದರ ಪೂರ್ತಿ ಹೊರಗಡೆಯಿಂದಂತೂ ಆಗೋದಿಲ್ಲ. ಇದಂತೂ ಶತಸಿದ್ಧ ಇದೆ. ಆದ್ರೆ ಬೇರೆ ಸತ್ಯ ನಿಜವಾದ ಶಾಶ್ವತ ಧರ್ಮ ಗೊತ್ತಿಲ್ಲ. ಜೀವನದಲ್ಲಿ ಏನೋ ಖಾಲಿ ಖಾಲಿ ಅನ್ನಿಸ್ತು ಏನ್ ಮಾಡ್ತೇನೆ, ತುಂಬಾ ದಿನ ಆಯ್ತು ಹೊಸ ಬಟ್ಟೆ ತಗೊಂಡಿಲ್ಲ, ಚಲೋ ಶಾಪಿಂಗ್ ಕರ್ತೆ. ಕ್ಯೂ ಏನು ಕೊರತೆ ಅನ್ನಿಸ್ತಾ ಇದೆ ಜೀವನದಲ್ಲಿ, ಚಲೋ ಇವತ್ತಾದ್ರೂ ಹೊಸ ಅಡಿಗೆ ಮಾಡೋದು, ಚಲೋ ಇವತ್ತೆಲ್ಲಾದ್ರೂ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ. ಈ ಕ್ಯಾ ಚಲ್ ರहा है? ಯಾವ ರಿಕ್ತತೆ ಜೀವನದಲ್ಲಿ ಸತತವಾಗಿದೆ ಅದನ್ನ ತುಂಬೋ ಪ್ರಯತ್ನ. ಅರ್ಥ ಆಗ್ತಿದೆಯಲ್ಲ? ಆದ್ರೆ ಅದು ತುಂಬೋದಿಲ್ಲ. ಹೆಂಗ್ ತುಂಬತ್ತೆ? ಎರಡು ವಿಷಯ ಇದೆ, ಒಂದು ದ್ರವ್ಯ, ಒಂದು ಪರ್ಯಾಯ. ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ ಅರ್ಥ ಆಗುತ್ತೆ. ಯಾಕಂದ್ರೆ ಈಗ ಸ್ವಲ್ಪ ದಿನದಿಂದ ಆದ್ರೂ ಅಧ್ಯಾಯ ಕೇಳ್ತಿದ್ದೀರಲ್ಲ ಎಲ್ಲರೂ, ಅರ್ಥ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ಒಂದು ದ್ರವ್ಯ, ಇನ್ನೊಂದು ಪರ್ಯಾಯ. ಪರ್ಯಾಯ ಅಂದ್ರೆ ನಮಗ್ ಕಣ್ಣಿಗೆ ಕಾಣಿಸ್ತಾ ಇರೋದು, ನಾವೇನಾಗಿ ಕೂತಿದ್ದೀವಿ ಇದು ಪರ್ಯಾಯ ಇದೆ. ನಾನು, ನನ್ನ ದೇಹ, ನನ್ನ ಕಲ್ಪನೆ ಇದೆಲ್ಲವೂ ಪರ್ಯಾಯ ಇದೆ. ಮತ್ತು ಒಂದು ದ್ರವ್ಯ ಇದೆ, ಅದಕ್ಕೆ ಶಾಶ್ವತ ದ್ರವ್ಯ ಅಂತ ಕರೀತಾರೆ. ಅದು ಶಾಶ್ವತ ಇದೆ. ಆ ಶಾಶ್ವತ ದ್ರವ್ಯ ಸತತವಾಗಿ ಲಭ್ಯ ಇದೆ ಮತ್ತು ಸದಾ ಪರ್ಯಾಯ ಎಲ್ಲಿವರೆಗೆ ಅದರಲ್ಲಿ ಹೋಗಿ ನೆಲೆಸೋದಿಲ್ಲ ಅಲ್ಲಿವರೆಗೂ ಶಾಂತಿ ಇಲ್ಲ. पर्याय जब बिल्कुल एक में हो जाए द्रव्य से तब तक शांति नहीं मिलेगी. तो ಇದಕ್ಕೇನಂದ್ರು ದಂಭ. ದಂಭ ಮನೆ ಅಹಂಕಾರ. ಅಹಂಕಾರ ಅಂದ್ರೆ ಈಗೋ ಅಲ್ಲ. ಅಹಂಕಾರ ಅಂದ್ರೆ ಅಹಂ. ಅಹಂ ಅಂದ್ರೆ ನಾನು. तो अहंकार माने होता है मैं. तो मैं माने ನಾನು ಯಾವುದಕ್ಕೆ ನಾನು ಅಂತ ಕರೀತಾ ಇದ್ದೀನಿ, इसको बोलते हैं अहंकार. कार माने बोलना. ಎಲ್ಲಿವರೆಗೆ ಪರದ್ರವ್ಯ, ಪರವಸ್ತು, ಪರಭಾವ ಇವುಗಳಿಗೆ ನಾನು ಅಂತ ಕರೀತಾ ಇದ್ದೇನೆ, ಇದಕ್ಕೆ ಅಹಂಕಾರ ಅಂತ ಕರೀತಾರೆ. ಅರ್ಥ ಆಗ್ತಿದೆ? ದೇಹ, ಇಂದ್ರಿಯಗಳು, ಇಂದ್ರಿಯ ವಿಷಯ, ನನ್ನ ಭಾವನೆಗಳು, ಕಲ್ಪನೆಗಳು ಇದನ್ನ ನಾನು ಅಂತ ಕರೀತಾ ಇದ್ರೆ ಇದಕ್ಕೆ ಅಹಂಕಾರ ಅಂತ ಕರೀತಾರೆ. ಈ ಅಹಂಕಾರ ಇರುವ ವ್ಯಕ್ತಿಗೆ ಎಂದಿಗೂ ಜೀವನದಲ್ಲಿ ಶಾಶ್ವತ ಸಮಾಧಾನ ಸಿಗೋದಿಲ್ಲ. ಇದೆಲ್ಲ ಯಾರಿಗೋಸ್ಕರ ಇದೆ? ಇದೆಲ್ಲ ಯಾರು ಶಾಶ್ವತ ಸಮಾಧಾನ ಹುಡುಕ್ತಾ ಇದ್ದಾರೆ ಅವ್ರಿಗೆ. ತಾತ್ಕಾಲಿಕ ಉಪಾಯದವ್ರಿಗಿಲ್ಲ. वो जा सकते हैं बाहर शॉपिंग करने, तात्कालिक उपायदವರು. शाश्वत उपाय ಏನಿದೆ? अहंकार. ये बिल्कुल नहीं होना चाहिए जीवन में. तो अहंकार ಅಂದ್ರೆ ಈಗೋ ಅಲ್ಲ. ಕೆಲವೊಂದು ಜನ ಅಂದ್ರೆ ನಾನು ಎಲ್ಲರ ಮುಂದೆನೂ ಕೈ ಮುಗಿತೀನಿ. ಎಲ್ಲರ ಮುಂದೆ ಕೈ ಮುಗಿತೀಯ तो ಜನ ಏನ್ ಹೇಳ್ತಾರೆ? ಇವನಲ್ಲಿ ಅಹಂಕಾರ ಸ್ವಲ್ಪನೂ ಇಲ್ಲ. ये अहंकार नहीं है. सब जगह झुकना भी महा अहंकार हो सकता है. ಒಂದು ಕಡೆಗೆ ದೀನತೆ ಇದೆ, ಇನ್ನೊಂದು ಕಡೆಗೆ ಅಹಂಕಾರ ಇದೆ. दोनों भी तो ನಿರರ್ಥಕೀಯ. ಯಾಕಂದ್ರೆ ಒಬ್ಬ ನಮಸ್ಕಾರ ಮಾಡ್ತಾ ಇದ್ದಾನೆ, ಅದರಲ್ಲೂ ಅವನ ಸ್ವಾರ್ಥ ಇದೆ. ಒಬ್ಬ ಜಂಭ ತೋರಿಸ್ತಾ ಇದ್ದಾನೆ, ಅದರಲ್ಲೂ ಅವನ ಅಹಂಕಾರ ಇದೆ.
ಒಬ್ಬ ಪ್ರಶಂಸೆ ಮಾಡ್ತಾ ಇದ್ದಾನೆ, ಅದರಲ್ಲೂ ಅಹಂಕಾರ ಇದೆ. ನಿಂದನೆಯಲ್ಲಂತೂ ಇದ್ದೇ ಇದೆ, ಪ್ರಶಂಸೆಯಲ್ಲೂ ಅಹಂಕಾರ ಇದೆ. ಅಚ್ಚಾ ಸೋಚು, ಸ್ಟೇಜ್ ಮೇಲೆ ಪ್ರೈಸ್ ಕೊಡ್ತಾ ಇದ್ದಾರೆ. ಪ್ರೈಸ್ ಕೊಡೋನ್ ದೊಡ್ಡವನು, ಪ್ರೈಸ್ ತಗೊಳ್ಳೋನ್ ದೊಡ್ಡವನು. ये तो सबको पता है ना. अरे मैंने राष्ट्रपति से पुरस्कार लिया, तो पुरस्कार लेने वाला बड़ा कि देने वाला? देने वाला बड़ा हुआ ना. तो ಪ್ರಶಂಸೆ ಮಾಡಿಸ್ಕೊಳ್ಳೋನ್ ದೊಡ್ಡವನು, ಮಾಡೋನ್ ದೊಡ್ಡವನು? ಬೋಲು. ಪ್ರಶಂಸೆ ಮಾಡಿಸ್ಕೊಳ್ಳೋನು ದೊಡ್ಡವನು, ಮಾಡೋನು ದೊಡ್ಡವನು? क्या लगता है? अरे जब भी प्रशंसा करता हूं ना मैं, ಯಾವಾಗ ನಾನು ಪ್ರಶಂಸೆ ಮಾಡ್ತೀನಿ ಆವಾಗ ಪ್ರಶಂಸೆಯಲ್ಲೂ ದೊಡ್ಡ ಅಹಂಕಾರ ಇದೆ ಅವನಿಗೆ. ನಾನು ಪ್ರಶಂಸೆ ಮಾಡ್ತಾ ಇದ್ದೀನಲ್ಲ, प्रशंसा कौन कर रहा है? मैं कर रहा हूं. तो बड़ा कौन हुआ? मैं ही तो हुआ. तो ನಿಂದಾ ಹೋ ಯಾ ಪ್ರಶಂಸಾ, ಎರಡರಲ್ಲೂ ಇವನ ಅಹಂಕಾರ ಅಂತೂ ಪೋಷಣೆ ಆಗೇ ಆಗುತ್ತೆ. तो क्या करना? निंदा करना कि प्रशंसा करना? ಯಾವಾಗ ನಾವು ಹೇಳ್ತೀವಿ ನನ್ನ ತಪ್ಪು, ವ್ಯಕ್ತಿ ಹೇಳ್ತೀವಲ್ಲ, ಮನುಷ್ಯ ತನ್ನ ತಪ್ಪು ನೋಡೋದೇ ಇಲ್ಲ, ತನ್ನ ತಪ್ಪನ್ನು ನೋಡ್ತಾನೆ. ನೋಡ್ತೀವಿ ನಾವು ಹೊರಗಡೆ ಎಷ್ಟು ಜನ ತನ್ನ ತಪ್ಪು ಮಾಡಿ ನಾನು ತುಂಬಾ ದೊಡ್ಡ ತಪ್ಪು ಮಾಡಿ ಅಂತ ಎಲ್ಲರಿಗೂ ಹೇಳ್ತಾನೆ ಇರ್ತಾನೆ. ಆದ್ರೂ ಅದರಲ್ಲಿ ಏನಿದೆ? ನಾನಿದ್ದೀನಿ. ಅಹಂಕಾರ तो फिर भी है. तो जिनवानी ಹೇಳುತ್ತೆ, न निंदा न प्रशंसा, पहले आंखें खोलो. ಮೊದಲು ಕಣ್ತೆರೆದು ಸರಿಯಾಗಿ ನೋಡು. फिर निंदा करो, प्रशंसा करो, दोनों ठीक है, कोई दिक्कत नहीं है ना. ನಿಂದನೆ ಮಾಡು ಅಥವಾ ಪ್ರಶಂಸೆ ಮಾಡು, ये बड़ी बात नहीं हुई. ಮಹತ್ವಪೂರ್ಣವಾದ ವಿಷಯ ಇದೆ, ನಿನಗೆ ನಿನ್ನ ಕಣ್ಣುಗಳು ತೆರೆದಿದೆಯೋ ಇಲ್ವೋ, ನಿನಗೆ ವಸ್ತು ಸ್ವರೂಪ ಕಾಣಿಸ್ತಾ ಇದೆಯೋ ಇಲ್ವೋ, ನಿನಗೆ ನಿಜವಾದ ಪರಿಸ್ಥಿತಿ ಅದನ್ನ ಗಮನದಲ್ಲಿ ಬರ್ತಾ ಇದೆಯೋ ಇಲ್ವೋ, ಇದು ಮಹತ್ವಪೂರ್ಣ ಇದೆ. ಗಮನದಲ್ಲಿ ಬಂದ ಮೇಲೆ, ಗಮನದಲ್ಲಿ ಅಂದ್ರೆ ಅಹಂಕಾರ ಹೊರಟೋದ ಮೇಲೆ, ದೇಹ, ಇಂದ್ರಿಯ, ಕುಟುಂಬ, ಭಾವನೆಗಳು ಇದೆಲ್ಲದರಲ್ಲಿ ನಾನು ಅನ್ನುವ ಕಲ್ಪನೆ ದೂರ ಆದ ಮೇಲೆ, ಈಗ ನೀನು ಪ್ರಶಂಸೆ ಮಾಡಿದ್ರೂ ಶುಭ ಇದೆ, ಈಗ ನಿಂದನೆ ಮಾಡಿದ್ರೂ ಶುಭ ಇದೆ. हमने क्या बना दिया? निंदा करना तो पाप है, फिर तो आचार्य को बहुत पाप लगेगा, क्योंकि अज्ञानी की निंदा ही निंदा करी है आचार्य ने, तो बहुत पाप लगना चाहिए. ऐसा नहीं. ಇದೆಲ್ಲ ಸಾಮಾಜಿಕ ಸ್ವಾರ್ಥ ಸಂಸ್ಕೃತಿ ಇದೆ, इसको ज्यादा महत्व नहीं देना. ನಿಂದಾ ಪ್ರಶಂಸಾ ದೊಡ್ಡ ವಿಷಯ ಅಲ್ಲ, ದೊಡ್ಡ ವಿಷಯ ಇದೆ ಅಹಂಕಾರ ದೂರ ಆಗಿದೆಯೇನು. ಅಹಂಕಾರ ದೂರ ಆಗೋದ್ರ ಅರ್ಥ ಏನು? ಮರಣ. ಸಮझो इस बात को. ಅಹಂಕಾರದ ದೂರ ಅಂದ್ರೆ ಮರಣ. ಮರಣ ಮಾನೆ ಪರ್ಯಾಯ ಸಂಪೂರ್ಣವಾಗಿ ದ್ರವ್ಯದಲ್ಲಿ ವಿಲೀನ ಆದಾಗ ಅಲ್ಲಿ ಉಳಿಯೋರು ಯಾರು? ಅಲ್ಲಿ ಯಾರು ಇಲ್ಲ. ಅರ್ಥ ಆಗ್ತಿದೆ? ಕಷ್ಟ ಆಗ್ತಿದೆ. ಯಾವಾಗ ನನ್ನ ಒಂದು ಸಮಯದ ಜ್ಞಾನ ಅಸೀಮಿತ ಅನಂತ ದ್ರವ್ಯದಲ್ಲಿ ವಿಲೀನ ಆಗೋಗುತ್ತೆ, ಅವಾಗ ನಾನೇ ಉಳಿಯೋದಿಲ್ಲ.
ನಾನು ಅಂತ ಕರೆಯಕ್ಕೆ. ಅವಾಗ ಅಹಂಕಾರ ವಿಲೀನ ಆಗೋಗುತ್ತೆ. ತಬ್ ಪ್ರಶಂಸಾ ನಿಂದ ದೋನೋ ಠೀಕೆ, ಎರಡೂ ಶುಭ ಇದೆ. ಯಾಕಂದ್ರೆ ಆ ನಿಂದನೆ ಪ್ರಶಂಸೆ ಅಹಂಕಾರದಿಂದ ಹುಟ್ಟುತ್ತಾ ಇಲ್ಲ, ಅದು ಆತ್ಮನಿಂದ ಹುಟ್ಟುತ್ತಾ ಇದೆ, ಜೀವ ಚೈತನ್ಯದಿಂದ ಹುಟ್ಟುತ್ತಾ ಇದೆ. ಪೈಶೂನ್ಯ, ದೈನ್ಯ, ದಂಭ ಇವೆಲ್ಲವೂ ಕೂಡ ಸತತವಾಗಿ ನನ್ನಲ್ಲಿರುವ ಅಪೂರ್ಣತೆಯನ್ನ ತುಂಬುವಂತಹ ಮಾಧ್ಯಮಗಳಿದೆ. ಒಂದಲ್ಲ ಒಂದು ರೀತಿಯಾಗಿ ನಾವು ಇದನ್ನ ತುಂಬುತ್ತಾ ಇದ್ದೀವಿ. ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಮೊದಲು ಕಾಡಲ್ಲಿ ಸುತ್ತಾಡೋದಿದೆಯೇನು, ಪ್ರಾಣಿಗಳನ್ನ ನೋಡೋದಿದೆಯೇನು, ಮೊದಲು ಆನೆ ಮೇಲೆ ಕೂತ್ಕೋ, ಆಮೇಲೆ ಹೋಗು. ಅಭಿ ಬೋಲ್ನ ಹೊತ್ತು ಸಫಾರಿ ಜೀಪಲ್ಲಿ ಕೂತ್ಕೋ, ಆಮೇಲೆ ಹೋಗು. ಸುಖ ಸುಮ್ಮನೆ ಹೊರಟೋಗ್ಬಿಟ್ರೆ ಅಪಾಯ ಇದೆ. ಹಾಗೆ ಹೇಳುತ್ತಿದ್ದಾರೆ, ಮೊದಲು ಅಹಂಕಾರದ ತ್ಯಾಗ ಆದ್ರೆ ಆಮೇಲೆ ನೀನು ಪ್ರಶಂಸೆ, ನಿಂದನೆ, ಕ್ರೋಧ ಎಲ್ಲವೂ ಶುಭ ಆಗುತ್ತೆ. ನೇರವಾಗಿ ಇವೆಲ್ಲವುಗಳನ್ನ ದೂಷಣೆ ಮಾಡೋಕ್ಕಿಂತ ಮೂಲ ವಿಷಯ ಅಹಂಕಾರ ಇದೆ, ದಂಭ ಇದೆ, ಪೈಶೂನ್ಯ ಇದೆ, ದೀನತೆ, ದರಿದ್ರತೆ ಇದೆ. ಸತತ ಕಾಲ ಕಾಡುವಂತಹ ಯಾವ ಅಪೂರ್ಣತೆ ಇದೆ ಅದಿದೆ.